Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇವೆ. I'm excited to teach God's word. ದೇವರ ವಾಕ್ಯವನ್ನು ಕಲಿಸುವುದಕ್ಕಾಗಿ ನಾನು ಉತ್ಸಾಹದಿಂದ ಇದ್ದೇನೆ. I have been teaching about new covenant. ನಾನು ಹೊಸ ಒಡಂಬಡಿಕೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. Very important teaching. ಇದು ಬಹಳ ಮುಖ್ಯವಾಗಿರುವ ಬೋಧನೆ. Please turn your Bible to Gospel according to Matthew 26 chapter. We'll read from verse 26 to 28. ನಿಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 26ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ ಓದ್ಕೊಳ್ಳೋಣ. And as they were eating, Jesus took bread and blessed it and brake it and gave it to the disciples and said, "Take, eat, this is my body." And he took the cup, he gave thanks and gave it to them, saying, "Drink ye all of it, for this is my blood of the New Testament, which is shed for many for the remission of sins." 26ರಿಂದ 28 ಓದ್ಕೊಳ್ಳೋಣ. ಅವರು ಊಟ ಮಾಡುತ್ತಿರುವಾಗ ಏಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, "ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ" ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, "ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ." Here we are seeing the Lord is giving the Lord's table, is giving bread and grape juice. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಅಲ್ಲಿ ಜನರಿಗೆ ಕರ್ತನ ಮೇಜನ್ನು ಹಂಚ್ತಾ ಇದ್ದನು, ರೊಟ್ಟಿ ಮತ್ತು ದ್ರಾಕ್ಷಿ ರಸವನ್ನು. He broke the bread, blessed it and said, "Take, eat, this is my body." ಆತನು ರೊಟ್ಟಿಯನ್ನು ಮುರಿದು ಬಿಟ್ಟು ಕೊಡ್ತಾನೆ, ಹೇಳ್ತಾನೆ, "ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ." He didn't call it as a bread. ಅದನ್ನು ಆತನು ರೊಟ್ಟಿ ಅಂತ ಕರೀಲಿಲ್ಲ. He called it as his body. ಇದು ನನ್ನ ದೇಹ ಅಂತ ಕರೆದ್ನು. Then he took the cup which had a grape juice, gave them, asked them to say, "Drink." Then he said, "This is my blood." ಆಮೇಲೆ ದ್ರಾಕ್ಷರಸ ಇಟ್ಟಿರುವ ಪಾತ್ರೆಯನ್ನು ತಗೊಂಡುಕೊಂಡು ಅವ್ರಿಗೆ, "ಕುಡಿಯಿರಿ, ಇದು ನನ್ನ ರಕ್ತ" ಅಂತ ಹೇಳಿದ. This is my blood of the New Testament, ಹೊಸ ಒಡಂಬಡಿಕೆಯ ನನ್ನ ರಕ್ತ ಅಂತ ಹೇಳಿದ, which is shed for the remission of the sins of many. ಬಹು ಜನರ ಪಾಪಗಳ ಕ್ಷಮೆಗಾಗಿ ಸುರಿಸಲ್ಪಡುವ ರಕ್ತ. There are two rituals in Christianity. ಕ್ರೈಸ್ತತ್ವದಲ್ಲಿ 2 ಸಂಪ್ರದಾಯಗಳಿವೆ. Number 1 is water baptism. ಮೊದಲನೇದಾಗಿ ನೀರಿನ ದೀಕ್ಷಾ ಸ್ನಾನ. We do it only once. ನಾವು ಒಂದೇ ಸಲ ಮಾಡ್ತೇವೆ. After born again we do it. ಅದರ ಅರ್ಥ ಏನಂದ್ರೆ ಯೇಸು ಕ್ರಿಸ್ತನ ಸ್ವೀಕಾರ ಮಾಡ್ಕೊಂಡ್ಮೇಲೆ ದೀಕ್ಷಾ ಸ್ನಾನ ತಗೊಳ್ತೇವೆ. And the second ritual is the Lord's table. ಮತ್ತು ಎರಡನೇ ಸಾಂಪ್ರದಾಯಿಕ ಪದ್ಧತಿ ಏನಂದ್ರೆ ಕರ್ತನ ಮೇಜು. It is not some prasadam we just go eat and come. There is a meaning for the Lord's table. ಸುಮ್ನೆ ಒಂದ್ ಪ್ರಸಾದ ಆಗಿ ನಾವು ಹೋಗಿ ತಗೊಂಡು ತಿನ್ನೋದು ಅಷ್ಟೇ ಅಲ್ಲ, ಕರ್ತನ ಮೇಜ್ನಲ್ಲಿ ಪಾಲ್ಗೊಳ್ಳುವಾಗ ಅದಕ್ಕೆ ಅರ್ಥ ಇದೆ. There is a meaning. ಅದರಲ್ಲಿ ಅರ್ಥ ಇದೆ. When we take part, we remind ourselves we belong to a covenant, a new covenant. ನಾವು ಅದರಲ್ಲಿ ಭಾಗವಹಿಸಿದಾಗ ನಮ್ಮನ್ನು ನಾವು ನೆನ್ಪು ಮಾಡ್ಕೊಳ್ತೇವೆ ಅಂದ್ರೆ ನಾವು ಹೊಸ ಒಡಂಬಡಿಕೆಗೆ ಸೇರಿದವರು. This is a blood covenant. ಇದು ಒಂದು ರಕ್ತದ ಒಡಂಬಡಿಕೆ ಆಗಿದೆ. The covenant is God's idea from the beginning. ಈ ಒಡಂಬಡಿಕೆಯು ಆದಿಯಿಂದಲೇ ದೇವರ ಒಂದು ಯೋಜನೆ ಆಗಿತ್ತು. Adam had a covenant, Abraham had a covenant, Noah had a covenant. ಆದಾಮನಿಗೆ ಒಡಂಬಡಿಕೆ ಇತ್ತು, ಅಬ್ರಹಾಮನಿಗೆ ಒಡಂಬಡಿಕೆ ಇತ್ತು, ನೋಹನಿಗೆ ಒಡಂಬಡಿಕೆ ಇತ್ತು. Covenant is practiced everywhere. Covenant is practiced everywhere. ಒಡಂಬಡಿಕೆ ಎನ್ನುವುದು ಎಲ್ಲಾ ಕಡೆ ಅವರು ಅನ್ವಯ ಮಾಡಿಕೊಂಡ ವಿಷಯ. Even a Christian marriage, we call it as a marriage covenant. ಕ್ರೈಸ್ತತ್ವದಲ್ಲಿ ಮದುವೆಯನ್ನು ಕೂಡ ನಾವು ಮದುವೆ ಎಂಬುವ ಒಡಂಬಡಿಕೆ ಅಂತ ಕರೀತೇವೆ. Some people ask us, why do you use ring? ಕೆಲವು ಜನ ಕೇಳ್ತಾರೆ, ಯಾಕೆ ಉಂಗುರ ಹಾಕ್ತೀರಾ ಅಂತ. Wedding ring, why are you using it? ಮದುವೆಯಲ್ಲಿ ಉಂಗುರ ಯಾಕೆ ಹಾಕ್ಸ್ತೀರಾ? I read it, in those days they used to make incision here at the time of wedding. ನಾನು ಓದ್ತಾ ಇದ್ದೆ, ಆ ಕಾಲದಲ್ಲಿ ಮದುವೆಯ ಸಮಯದಲ್ಲಿ ಈ ಬೆರಳಿನಲ್ಲಿ ಅವರು ಒಂದು ಗಾಯ ಮಾಡ್ತಾ ಇದ್ರು. But now it has come as a ring. ಇವಾಗ ಅದಕ್ಕೆ ಉಂಗುರ ಅಂತ ಚಿಹ್ನೆ ಕೊಟ್ಟಿದ್ದಾರೆ. At the time of wedding, ಮದುವೆಯ ಸಮಯದಲ್ಲಿ a man and woman makes promises.
ಪುರುಷನು ಮತ್ತು ಹೆಣ್ಣು ಮಗಳು ಇಬ್ಬರು ಸೇರಿ ವಾಗ್ದಾನಗಳನ್ನು ಮಾಡ್ತಾರೆ. They exchange vows. ಅವರು ಒಬ್ಬೊಬ್ಬರಿಗೆ ವಾಗ್ದಾನಗಳನ್ನು ಮಾಡ್ತಾರೆ. That makes the covenant strong. ಅವರು ಮಾಡುವಂತ ವಾಗ್ದಾನಗಳು ಆ ಒಡಂಬಡಿಕೆಯನ್ನು ಬಲವಾಗಿ ಮಾಡ್ತಿದೆ. And they keep the covenant till end. ಮತ್ತು ಅವರು ತಮ್ಮ ಒಡಂಬಡಿಕೆಯನ್ನು ಕೊನೆಯವರೆಗೆ ಇಟ್ಕೊಳ್ತಾರೆ. Hallelujah. Hallelujah. Now God says, I have made a covenant with people. I have made a covenant. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಕೂಡ ಒಂದು ಒಡಂಬಡಿಕೆ ಮಾಡಿದ್ದೇನೆ. This is a new covenant. ಅದು ಹೊಸ ಒಡಂಬಡಿಕೆ. This new covenant prophecy is written in the Old Testament. ಈ ಹೊಸ ಒಡಂಬಡಿಕೆಯ ಪ್ರವಾದನೆಯು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. There it was prophesied, now it is fulfilled. ಅಲ್ಲಿ ಮೊದಲು ಪ್ರವಾದಿಸಲ್ಪಟ್ಟಿತ್ತು, ಇಲ್ಲಿ ಅದು ಪೂರೈಸಲ್ಪಡ್ತಾ ಇತ್ತು. Jeremiah prophesied about the new covenant. ಯೆರೆಮೀಯನು ಹೊಸ ಒಡಂಬಡಿಕೆಯ ಬಗ್ಗೆ ಪ್ರವಾದನೆ ಮಾಡಿದ್ದ. Please turn your Bible to Jeremiah 31st chapter. ನಿಮ್ಮ ಸತ್ಯವೇದವನ್ನು ಯೆರೆಮೀಯನ ಪುಸ್ತಕ 31st chapter, we'll read verse 33 and 34. 31ನೇ ಅಧ್ಯಾಯ, ನಾವು 33, 34 ಓದ್ಕೊಳ್ಳೋಣ. Book of Jeremiah 31st chapter, we'll read verse 33 and 34. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ, ನಾವು 33 ಮತ್ತು 34ನೇ ವಾಕ್ಯ ಓದ್ಕೊಳ್ಳೋಣ. This prophecy is about New Testament. ಇಲ್ಲಿ ಬರೆದಿರುವಂತಹ ಈ ಪ್ರವಾದನೆಯು ಹೊಸ ಒಡಂಬಡಿಕೆಯ ಬಗ್ಗೆ ಇರುವ ಪ್ರವಾದನೆ. Verse 33. This shall be the covenant that I'll make with the house of Israel. After those days, says the Lord, I will put my law in their inward parts and write it in their hearts. And I will be their God. They shall be my people. And they shall teach no more every man his neighbor, every man his brother, saying, Know the Lord, for they shall all know me. From the least of them unto the greatest of them, says the Lord God. For I will forgive their iniquity, and I will remember their sin no more. 33ನೇ ವಾಕ್ಯದಿಂದ ಓದ್ಕೊಳ್ಳೋಣ. ಯೆಹೋವನು ಇಂತ ಎನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬೊಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. Hallelujah. Hallelujah. I explained all these things in the first part of the new covenant. ನಾನು ಹೊಸ ಒಡಂಬಡಿಕೆ ಕಲಿಸುವಾಗ ಅದರ ಮೊದಲನೇ ಭಾಗದಲ್ಲಿ ಇದೆಲ್ಲ ಅರ್ಥ ಮಾಡಿಸಿದ್ದೇನೆ. Verse 34, the last part, God says, I will forgive their iniquity. I will remember their sin no more. 34ನೇ ವಾಕ್ಯದಲ್ಲಿ ಕೊನೆಯ ಭಾಗ ನಾವು ನೋಡ್ತೇವೆ. ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. This is wonderful promise in the new covenant. ಇದು ಹೊಸ ಒಡಂಬಡಿಕೆಯ ಬಹಳ ಅದ್ಭುತವಾಗಿರೋ ವಾಗ್ದಾನ. God will forgive our iniquities. He will not remember our sins. ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಪಾಪಗಳನ್ನು ಎಂದಿಗೂ ನೆನಪಿಡುವುದಿಲ್ಲ. Hallelujah. Hallelujah. Say, my Father will forgive my iniquities. He will not remember my sins anymore. ಕನ್ನಡದಲ್ಲಿ ನನ್ನಿಂದ ಹೇಳ್ರಿ, ನನ್ನ ತಂದೆಯು ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ಪಾಪಗಳನ್ನು ಎಂದಿಗೂ ನೆನಪಿಡುವುದಿಲ್ಲ. God has planned in such a way He can accept us. ದೇವರು ಇಂತಹ ಯೋಜನೆಯನ್ನು ಹಾಕಿದ್ದಾನೆ ಅಂದ್ರೆ ಆತನು ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುವಂತೆ. Even in Ezekiel he prophesied about the new covenant. ಎಜ್ಕೇಲ್ ಪುಸ್ತಕದಲ್ಲಿಯೂ ಕೂಡ ಹೊಸ ಒಡಂಬಡಿಕೆಯ ಬಗ್ಗೆ ಪ್ರವಾದನೆ ಮಾಡಿದ್ದಾನೆ. Don't turn your Bible, we have seen it. Ezekiel 36th chapter verse 25 to 27. ಎಜ್ಕೇಲ್ 36ನೇ ಅಧ್ಯಾಯ 27ನೇ ವಾಕ್ಯದಿಂದ 28 ನಾವು ಮೊದಲನೇ ನೋಡಿದ್ದೇವೆ. God said, I will cleanse you
ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಶುದ್ಧ ಮಾಡುವೆನು. I will put my spirit in you. ನನ್ನ ಆತ್ಮ ನಿಮ್ಮೊಳಗೆ ಹಾಕುವೆನು. I will help you to practice God's word. ದೇವರ ವಾಕ್ಯವನ್ನು ಅನುಸರಿಸುವಂತೆ ಸಹಾಯ ಮಾಡುವೆನು. Hallelujah. 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 So in this new covenant, it is everything God says, I will do, I will do, I will do. ಈ ಹೊಸ ಒಡಂಬಡಿಕೆಯಲ್ಲಿ ಎಲ್ಲವನ್ನು ದೇವ್ರು ಹೇಳ್ತಾ ಇದ್ದಾನೆ, ನಾನ್ ಮಾಡ್ತೇನೆ, ನಾನೇ ಮಾಡ್ತೇನೆ. I will put my word in your heart. ನಾನು ವಾಕ್ಯವನ್ನು ಹೃದಯದಲ್ಲಿ ಹಾಕ್ತೇನೆ. I will cleanse you. ನಾನ್ ನಿಮ್ಮನ್ನು ಶುದ್ಧಿ I ಮಾಡ್ತೇನೆ. will put my spirit in you. ನನ್ನ ಆತ್ಮ ನಿಮ್ಮೊಳಗೆ ಹಾಕ್ತೇನೆ. I will make you to practice God's word. ದೇವರ ವಾಕ್ಯ ಅನುಸರಿಸುವಂತೆ ಮಾಡಿಸ್ತೇನೆ. I will not remember your sin anymore. ನಿಮ್ಮ ಪಾಪಗಳನ್ನು ಎಂದಿಗೂ ನೆನಪಿಡುವುದಿಲ್ಲ. Hallelujah. Hallelujah. This new covenant, Isaiah also prophesied. ಈ ಹೊಸ ಒಡಂಬಡಿಕೆಯ ಬಗ್ಗೆ ಯೆಶಾಯನು ಕೂಡ ಪ್ರವಾದಿಸಿದ. Turn your Bible to book of Isaiah. ಯೆಶಾಯನ ಪುಸ್ತಕಕ್ಕೆ ತಿರುಗಿಸಿ 54th chapter. ಯೆಶಾಯ 54ನೇ ಅಧ್ಯಾಯ Verse 9. 9ನೇ ವಾಕ್ಯ. For this is as the waters of Noah unto me. For as I have sworn that the waters of Noah should no more go over the earth, so how I sworn that I should not be wroth with thee nor rebuke thee. ಯೆಶಾಯ 54ನೇ ಅಧ್ಯಾಯ 9ನೇ ವಾಕ್ಯ ಓದ್ಕೊಳ್ಳೋಣ. ನಿನ್ನನ್ನು ತ್ಯಜಿಸಿದ್ದು ನನಗೆ ನೋಹನ ಕಾಲದ ಪ್ರಳಯದಂತಿದೆ. ಇಂತಹ ಜಲ ಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದ್ದೇನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನೂ ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. Here God is making a promise. ಇಲ್ಲಿ ನೋಡ್ರಿ, ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. Hallelujah. Hallelujah. You know, in the small children, when they fight, they will say, Mother promise, God promise, Father promise. ಚಿಕ್ಕ ಮಕ್ಕಳು ಜಗಳ ಆಡಿದ್ಮೇಲೆ ಅವ್ರೇನಂತ ಹೇಳ್ತಾ ಇದ್ರು, ಅಮ್ಮ ನಾಣೆ, ಅಪ್ಪ ನಾಣೆ ಅಂತ I ಹೇಳ್ತಾರೆ. will not do it again. ನಾನ್ ಮತ್ತೆ ಮಾಡಲ್ಲ ಅಂತ ಹೇಳ್ತಾರೆ. Why they say Mother promise? ಯಾಕೆ ಅಮ್ಮ ನಾಣೆ ಅಂತ ಹೇಳ್ತಾರೆ? Because we know this fellow can't keep up his word. He loves his mother. ಯಾಕಂದ್ರೆ ಆತನಿಗೆ ಗೊತ್ತು ಆತನ ತನ್ನ ಮಾತು ಇಟ್ಕೊಳಕ್ ಆಗುದಿಲ್ಲ ಅಂತ. ಆತನ ಅಮ್ಮನನ್ನು ಪ್ರೀತಿಸ್ತಾನೆ, ಅದಕ್ಕಾಗಿ. God cannot make a promise on anyone. ಆದ್ರೆ ದೇವರು ಇನ್ನೊಬ್ಬರ ಮೇಲೆ ಆಣೆ ಇಟ್ಟು ವಾಗ್ದಾನ ಮಾಡಕ್ ಆಗಲ್ಲ. So he told Abraham once, I swear on myself. ಒಂದ್ಸಲ ದೇವರು ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾರೆ, ನಾನ್ ನನ್ ಮೇಲೇನೆ ಆಣೆ ಹಾಕೊಳ್ತೇನೆ. Here God is telling, just like Noah, how the flood came, everything has gone, I have promised, like that now I'm swearing, I will not be angry with you again. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೋಹನ ಕಾಲದಲ್ಲಿ ಆಗಿರುವಂತ ಸಮಯದ ಹಾಗೆಯೇ ನಾನು ಇನ್ನು ಮೇಲೆ ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ, ನಿನ್ನನ್ನು ಗದರಿಸುವುದಿಲ್ಲ. I will not rebuke you. ನಿನ್ನನ್ನು ಗದರಿಸುವುದಿಲ್ಲ. I will not be angry with you. I will not rebuke you. ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ, ಗದರಿಸುವುದಿಲ್ಲ. My God is not angry with me. He will not rebuke me. ನನ್ನ ದೇವರು ನನ್ನ ಮೇಲೆ ಸಿಟ್ಟಿಗೇಳುವುದಿಲ್ಲ, ನನ್ನನ್ನು ಗದರಿಸುವುದಿಲ್ಲ. The word rebuke I'd like to explain. ಇವತ್ತು ನಾನು ಗದರಿಸುವುದಿಲ್ಲ ಎನ್ನುವ ಪದದ ಅರ್ಥವನ್ನು Usually we think rebuke means correcting somebody. ನಮ್ಗೆ ಸಾಮಾನ್ಯವಾಗಿ ಅನಿಸ್ತದೆ ಗದರಿಸುವುದಂದ್ರೆ ಇನ್ನೊಬ್ಬರನ್ನು ತಿದ್ದಿಸುವುದು. That God will do it. ದೇವರು ತಿದ್ದುವುದನ್ನು ಮಾಡ್ತಾರೆ. God will correct us. ದೇವರು ನಮ್ಮನ್ನು ತಿದ್ತಾರೆ. He will convict us. ನಮ್ಮನ್ನು ಮನಸ್ಸಿನಲ್ಲಿ ಮನವರಿಕೆ ಹುಟ್ಟುವಂತೆ ಮಾಡ್ತಾರೆ. He will discipline us. ನಮ್ಮನ್ನು ಶಿಸ್ತುಗೊಳಿಸ್ತಾರೆ. This rebuke is not about discipline. This rebuke is not about correcting. ಇಲ್ಲಿ ಬರೆಯಲ್ಪಟ್ಟಿರುವ ಗದರಿಸುವಿಕೆ ಇದು ಶಿಸ್ತು ಮಾಡುವುದು ಅಥವಾ ತಿದ್ದುವಂತದ ಬಗ್ಗೆ. Here the word rebuke means condemnation. ಇಲ್ಲಿ ಗದರಿಸುವಿಕೆ ಎನ್ನುವ ಪದದ ಅರ್ಥ ಏನಂದ್ರೆ ಖಂಡಿಸುವುದು. Please turn your Bible to book of Psalms. ನಿಮ್ಮ ಸತ್ಯವೇದವನ್ನು ಕೀರ್ತನೆಯ ಪುಸ್ತಕಕ್ಕೆ ತಿರುಗಿಸಿ 106th chapter. ಕೀರ್ತನೆ 106 verse 9. 9ನೇ ವಾಕ್ಯ. 106 verse 9. ಕೀರ್ತನೆ 106 9. He rebuked the Red Sea also, and it was dried up. So he led them through the depths as through the wilderness. ಕೀರ್ತನೆ 106 9ನೇ ವಾಕ್ಯ. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು, ಅಡವಿಯನ್ನು ಎಂಬಂತೆ ಸಾಗರವನ್ನು ದಾಟಿಸಿದನು. Here it says he rebuked the Red Sea. ವಾಕ್ಯ ಹೇಳ್ತದೆ, ಆತನು ಕೆಂಪು ಸಮುದ್ರವನ್ನು ಗದರಿಸಿದನು. This rebuke means condemn. He condemned the Red Sea.
ಇಲ್ಲಿ ಗದರಿಸುವುದು ಅಂದ್ರೇನು? ಖಂಡಿಸುವುದು. ಆತನು ಕೆಂಪು ಸಮುದ್ರವನ್ನು ಖಂಡಿಸಿದನು. Literally, God condemned the Red Sea. It got split up. It was dried up. ದೇವರು ಕೆಂಪು ಸಮುದ್ರವನ್ನು ಖಂಡಿಸಿದಾಗ ಅದು ಒಣಗಿ ಹೋಯಿತು. Let me show one more scripture from the Bible. ನಾನು ಇನ್ನೊಂದು ವಾಕ್ಯವನ್ನು ತೋರಿಸ್ತೀನಿ ಸತ್ಯವೇದದಿಂದ. Zechariah 3rd chapter verse 2. ಜಕರಿಯ 3ನೇ ಅಧ್ಯಾಯ 2ನೇ ವಾಕ್ಯ ಓದ್ಕೊಳ್ಳೋಣ. Here the angel of the Lord is telling. ಇಲ್ಲಿ ದೇವದೂತನು ಹೇಳ್ತಾ ಇದ್ದಾನೆ. And the Lord said unto Satan, the Lord rebuked thee, O Satan, even the Lord that has chosen Jerusalem rebuke thee. Is not this a brand plucked out of the fire? ಜಕರಿಯ 3ನೇ ಅಧ್ಯಾಯ verse 2. 2ನೇ ವಾಕ್ಯ. ಆಗ ಯೆಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ. Here the Lord rebuked Satan. ಇಲ್ಲಿ ಯೆಹೋವನು, ಕರ್ತನು ಸೈತಾನನನ್ನು ಖಂಡಿಸಿದನು. He didn't correct Satan, he condemned the Satan. ಸೈತಾನನನ್ನು ಆತನು ತಿದ್ದುಪಡಿಸಲಿಲ್ಲ, ಆದ್ರೆ ಸೈತಾನನನ್ನು ಖಂಡಿಸಿದನು. So the word rebuke is condemnation. ಇಲ್ಲಿ ಗದರಿಸುವಿಕೆ ಎನ್ನುವ ಪದ ಅದು ಖಂಡನೆಗೆ ಅರ್ಥ ಕೊಡ್ತಿದೆ. So in Isaiah 54 verse 9, God says, I will never be angry with you, I will not condemn you. God said it and God swore on it. God made a promise. ಯೆಶಾಯ 54ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಹೇಳಿದ್ರು, ನಾನು ನಿಮ್ಮ ಮೇಲೆ ಸಿಟ್ಟಿಗೆ ಏಳುವುದಿಲ್ಲ, ನಿಮ್ಮನ್ನು ಗದರಿಸುವುದಿಲ್ಲ. ದೇವರು ಪ್ರಮಾಣ ಮಾಡಿದ್ರು. God convicts us. ದೇವರು ನಮ್ಮಲ್ಲಿ ಮನವರಿಕೆಯನ್ನು ಉಂಟು ಮಾಡ್ತಾನೆ. He has put His Holy Spirit in us. ತನ್ನ ಪವಿತ್ರಾತ್ಮನು ನಮ್ಮೊಳಗೆ ಹಾಕಿದ್ದಾನೆ. Permanently He has come inside us. ನಿತ್ಯಕ್ಕಾಗಿ ಪವಿತ್ರಾತ್ಮನು ನಮ್ಮೊಳಗೆ ಬಂದಿದ್ದಾನೆ. In the Old Testament He will come and go. ಹಳೆ ಒಡಂಬಡಿಕೆಯಲ್ಲಿ ಬಂದು ಹೋಗ್ತಾ ಇದ್ದ. In the New Testament permanently He has come in us. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಂದ್ಸಲನೇ ನಿತ್ಯಕ್ಕಾಗಿಯೇ ನಮ್ಮೊಳಗೆ ಬಂದಿದ್ದಾನೆ. Even if we commit sin, He will convict us. ನಾವು ಪಾಪ ಮಾಡಿದ್ರೂ ಕೂಡ ನಮ್ಮಲ್ಲಿ ಮನವರಿಕೆಯನ್ನು ಉಂಟು ಮಾಡ್ತಾನೆ. Why He will convict? ಯಾಕೆ ಮನವರಿಕೆ ಉಂಟು We ಮಾಡ್ತಾನೆ? will repent and come back to God. Restore our relationship with God. ನಾವು ಪಶ್ಚಾತ್ತಾಪಪಟ್ಟು ಮತ್ತೆ ನಮ್ಮ ಸಂಬಂಧವನ್ನು ಕರ್ತನೊಟ್ಟಿಗೆ That is ಪುನರ್ಸ್ಥಾಪಿಸುವುದಕ್ಕಾಗಿ what conviction will do. ಮನವರಿಕೆ ಇದನ್ನೇ ಮಾಡ್ತದೆ. But condemnation ಆದರೆ ಖಂಡನೆ will make a person to feel worthless. They are dirty, good for nothing. They will go away from God. ಆದ್ರೆ ಖಂಡನೆ ಒಬ್ಬ ವ್ಯಕ್ತಿಯನ್ನು ಅಯೋಗ್ಯನಾಗಿಯೂ ಕೆಲಸಕ್ಕೆ ಬಾರದವನಾಗಿಯೂ ಮತ್ತು ದೇವರಿಂದ ದೂರ ಹೋಗಿದ್ದಾನೆ ಎನ್ನುವ ಅನಿಸಿಕೆಯನ್ನುಂಟು ಮಾಡ್ತದೆ. When you listen to a message, ಒಂದು ಸಂದೇಶ ನೀವು ಕೇಳಿದಾಗ if it convicts you, then it is good. ಆ ಸಂದೇಶವು ನಿಮ್ಮೊಳಗೆ ಮನವರಿಕೆಯನ್ನುಂಟು ಮಾಡಿದ್ರೆ ಅದು ಒಳ್ಳೆಯದು. You can listen again and again. ಮತ್ತೆ ಮತ್ತೆ ಆ ಸಂದೇಶ ನೀವು ಕೇಳ್ತಾನೆ If ಹೋಗ್ಬೋದು. it condemns you, makes you to feel good for nothing, filth, dirt, rotten, and makes you to feel bad, then it is condemnation. It will take you away from God. ಆದ್ರೆ ಒಂದು ಸಂದೇಶ ನಿಮ್ಮನ್ನು ಖಂಡಿಸ್ತಾ ಇದ್ರೆ, ನೀವು ಕೀಳಾಗಿದ್ದೀರಾ, ಕೆಲಸಕ್ಕೆ ಬಾರದವರಾಗಿದ್ದೀರಾ, ನಿಮ್ಮ ಜೀವನ ಕೆಟ್ಟ ಹೋಗಿದೆ ಎಂದು ಅನಿಸಿಕೆಗಳನ್ನು ತರ್ತಾ ಇದ್ರೆ ಆ ಸಂದೇಶವು ಖಂಡಿಸುವಂತ ಸಂದೇಶವಾಗಿದೆ, ದೇವರಿಂದ ದೂರ ತಗೊಂಡು ಹೋಗ್ತಿದೆ. But the good news, God says, I will not condemn you. ಆದ್ರೆ ಶುಭ ಸಂದೇಶ ಕೇಳ್ರಿ, ದೇವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಖಂಡಿಸುವುದಿಲ್ಲ ನಾನು. Mountains may depart, hills be removed, my loving kindness will never depart from you. ಬೆಟ್ಟಗಳು ಸ್ಥಳ ಬಿಟ್ಟು ಹೋದರು, ಗುಡ್ಡಗಳು ಕದಲಿದರು, ನನ್ನ ಕೃಪಾತಿಶಯ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. Hallelujah. Loving kindness means when child is afraid and worried, I told you, mother comes and hugs the child, father comes and takes care of the child, comforts the child. ಕೃಪಾತಿಶಯವು ಅಂದ್ರೆ ಏನಂದ್ರೆ, ಯಾವಾಗ ಮಗು ಅಳ್ತಾ ಇರ್ತದೋ ಅವಾಗ ತಾಯಿ ಬಂದು ಅಲ್ಲಿ ಸಂತೈಸ್ತಾಳೆ, ಅದೇ ರೀತಿಯಲ್ಲಿ ಇದು ಆಗಿದೆ. Now the child feels my father has taken in charge, I am safe. ಇವಾಗ ಮಗುಗೆ ಅನಿಸ್ತದೆ, ನಮ್ಮ ಅಪ್ಪ ನನ್ನ ನೋಡ್ಕೊಳ್ತಾ ಇದ್ದಾನೆ, ನಾನು ಹತೋಟಿಯಲ್ಲಿದ್ದೇನೆ, ನಾನು ಸುರಕ್ಷಿತನಾಗಿದ್ದೇನೆ. That is loving kindness.
ಅದೇ ಕೃಪಾತಿಶಯವೂ ಆಗಿದೆ. God says anything can happen, no problem, but my kindness will not remove from you. ದೇವ್ರು ಹೇಳ್ತಾ ಇದ್ದಾರೆ ಏನಾದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನನ್ನ ಕೃಪಾತಿಶಯ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. Even if you don't obey God, ನೀವು ದೇವರಿಗೆ ಅವಿಧೇಯರಾದ್ರೂ ಕೂಡ, even if you sin, ಪಾಪ ಮಾಡಿದ್ರೂ ಕೂಡ, even mountains may depart, ಬೆಟ್ಟಗಳು ಸ್ಥಳ ಬಿಟ್ಟು ಹೋದ್ರೂ hills ಕೂಡ, may be removed, ಗುಡ್ಡಗಳು ಕದಲಿದ್ರೂ ಕೂಡ, my loving kindness will not depart from you. ನನ್ನ ಕೃಪಾತಿಶಯವು ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. When you know this, ಈ ಮಾತು ನಿಮ್ಗೆ ಅರ್ಥ ಆದ್ರೆ you feel so grateful to God. ನಿಮ್ಮ ಹೃದಯದಲ್ಲಿ ದೇವರಿಗೆ ಕೃತಜ್ಞತೆ ಇರ್ತದೆ. Hallelujah. Hallelujah. You don't feel condemned. ನೀವು ಖಂಡಿಸಲ್ಪಟ್ಟಿರ ಅಂತ ಅನಿಸುವುದಿಲ್ಲ. You can go to God anytime. ನೀವ್ ಯಾವುದೇ ಸಮಯದಲ್ಲಿ ದೇವರ ಹತ್ರ ಹೋಗ್ಬಹುದು. That is righteousness. ಅದೇ ನೀತಿವಂತಿಕೆ. Righteousness is the ability to stand before God. ದೇವರ ಮುಂದೆ ನಿಲ್ಲುವಂತ ಸಾಮರ್ಥ್ಯವೇ ನೀತಿವಂತಿಕೆ ಆಗಿದೆ. Without fear, without guilt, without condemnation, without any inferiority complex. ಯಾವುದೇ ಭಯ, ಕೀಳು ಮನೋಭಾವನೆ, ಪಾಪದ ಮನೋಭಾವನೆ, ಖಂಡನೆ ಇಲ್ಲದೆ You have the ability now. ಅಂತ ಸಾಮರ್ಥ್ಯ ನಿಮ್ಮೊಳಗಡೆ ಇದೆ. But the sad thing is, ಆದ್ರೆ ದುಃಖದ ಮಾತೇನಂದ್ರೆ most of the Christians, they live with sin consciousness. ಬಹಳಷ್ಟು ಕ್ರೈಸ್ತರು ಆ ಪಾಪದ ಒಂದು ಮನಸ್ಸಾಕ್ಷಿ I ಇಟ್ಕೊಂಡು have sinned, my father has sinned, my grandfather has sinned. ನಾನ್ ಪಾಪ ಮಾಡಿದ್ದೇನೆ, ನಮ್ಮ ಅಪ್ಪ ಪಾಪ ಮಾಡಿದ್ದಾರೆ, ನನ್ನ ತಾತ ಪಾಪ ಮಾಡಿದ್ದಾರೆ ಅಂತ ಯೋಚನೆ ಇರ್ತಾನೆ If ಇರ್ತದೆ. something goes wrong, ಏನಾದ್ರೂ ಜೀವನದಲ್ಲಿ ತಪ್ಪಾಗಿ ನಡೆದ್ರೆ sometimes preacher tells you have committed sin, that is why it has come in your life. ಯಾರೊಬ್ರು ಸುವಾರ್ತಿಕರು ಹೇಳ್ತಾರೆ, ನೀನು ಪಾಪ ಮಾಡಿದ್ದಿ, ಅದಕ್ಕಾಗಿಯೇ ನಿನ್ ಜೀವನದಲ್ಲಿ ಆಗಿದೆ. Because of your sin. ನಿನ್ ಪಾಪದ ಕಾರಣದಿಂದಲೇ, Because of your father's sin. ನಿಮ್ಮ ಅಪ್ಪನ ಪಾಪದ ಕಾರಣದಿಂದಲೇ. Let me show it from the Bible. ನಾನು ಸತ್ಯವಿಧಾನ ತೋರಿಸ್ತೇನೆ. Gospel according to John 9th chapter verse 1 and 2. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-2. And as Jesus passed by, he saw it, a man which was blind from his birth. And his disciples asked him, saying, Master, who did sin, this man or his parents, that he has been blind? ಯೋಹಾನ 9ನೇ ಅಧ್ಯಾಯ 1-2 ಓದ್ಕೊಳ್ಳೋಣ. ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಏಸು ಇವನು. Now listen to me. ಈ ಕಡೆ ಕೇಳ್ರಿ. Disciples asked Jesus. ಶಿಷ್ಯರು ಏಸುವಿಗೆ ಕೇಳಿದ್ರು. They were with Jesus only. ಶಿಷ್ಯರು ಏಸುವಿನ ಜೊತೆಯಲ್ಲೇ ಇದ್ರು. And see the the level of stupidity here. ಇಲ್ಲಿ ನೋಡ್ರಿ, ಇವರು ಎಷ್ಟು ಮೂರ್ಖರಾಗಿದ್ದಾರೆ ಅಂತ. They are asking God, why this man is born blind? ಅವ್ರು ಕೇಳ್ತಾ ಇದ್ದಾರೆ ಏಸುವಿಗೆ, ಏಸುವೆ ಈತನು ಹುಟ್ಟಿದಾಗಿಂದ ಕುರುಡನಾಗಿ ಯಾಕಿದ್ದಾನೆ? Is it because of his sin? ಅವನ್ ಪಾಪದಿಂದಲ್ಲ. Is it because of parents' sin? ಅವನ ಅಪ್ಪ ಅಮ್ಮನ ಪಾಪದಿಂದಲ್ಲ. Parents' sin, okay, I understand. ಅಪ್ಪ ಅಮ್ಮ ಪಾಪ ಅಂದ್ರೆ ಅರ್ಥ ಆಗ್ತದೆ. At least some meaning is there in the question. ಆ ಪ್ರಶ್ನೆಯಲ್ಲಿ ಒಂದು ಅರ್ಥ ಆದ್ರೂ ಇದೆ. Is it because of his sin? ಆತನ ಪಾಪದಿಂದಲ್ಲ. Where a man will commit sin inside the mother's womb. ಎಲ್ಲಿ ಒಬ್ಬ ವ್ಯಕ್ತಿಯು ತಾಯಿಯ ಗರ್ಭದಲ್ಲಿ ಪಾಪ ಮಾಡ್ತಾನೋ. The whole church is sin centric now. Always are moving around sin. Sin, sin, sin. Because of sin, this has come. Because of sin, virus has come. Because of sin, fever has come. Because of sin, destruction has come. ಈಗಿನ ಕಾಲದಲ್ಲಿ ಸಭೆಯು ಪಾಪದ ಸುತ್ತಮುತ್ತಲೇ ಇದೆ, ಪಾಪದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ವೈರಸ್ ಬಂದಿರೋದು ಪಾಪದಿಂದಲೇ, ಅದು ಬಂದಿರೋದು ಪಾಪದಿಂದಲೇ, ಜ್ವರ ಬಂದಿರೋದು ಪಾಪದಿಂದಲೇ, ನಾಶನ ಬಂದಿರೋದು ಪಾಪದಿಂದಲೇ. And he's saying, this man, because of his sin, whether he was born blind. ಅವ್ರು ಕೇಳ್ತಾ ಇದ್ದಾರೆ, ಆತನ ಪಾಪದಿಂದಲೇ ಈತನು ಹುಟ್ಟಿದಾಗಿಂದ ಕುರುಡನಾಗಿದ್ನ. Just imagine, when can child commit a sin? ಯೋಚನೆ ಮಾಡಿ ನೋಡ್ರಿ. Before birth. ಯೋಚನೆ ಮಾಡಿ ನೋಡ್ರಿ, ಹುಟ್ಟೋಕ್ಕಿಂತ ಮೊದಲು ಮಗು ಪಾಪ ಮಾಡಕ್ ಆಗ್ತದಾ? That shows sin consciousness is dominating the disciples. ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಪಾಪದ ಭಾವನೆಯು ಈ ಶಿಷ್ಯರ ಮನಸ್ಸಿನ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು. For every sin we want to find out the reason.
ಪ್ರತಿಯೊಂದು ಪಾಪಕ್ಕೆ ಒಂದು ಕಾರಣ ಹುಡುಕ್ಬೇಕು ಅಂತ What? ಬಯಸ್ತೇವೆ. Why? ಯಾಕೆ ಯಾಕೆ Who ಅಂತ. committed sin? When they committed sin, if somebody meets with an accident, we ask what sin he has committed. ಏನಾದ್ರೂ ಆದ್ರೆ ಬಹುಶಃ ಆಕ್ಸಿಡೆಂಟ್ ಆದ್ರೆ ಏನ್ ಕೇಳ್ತಾರೆ, ಯಾರ್ ಪಾಪ ಮಾಡಿದ್ರು, ಆ ಪಾಪದ ಕಾರಣನೇ ಆಗಿರ್ಬೇಕು. Let me talk about this parent's sin today. ಇವತ್ತು ನಾನು ತಂದೆ ತಾಯಿ ಪಾಪ ಬಗ್ಗೆ ಮಾತಾಡ್ತೇನೆ. Deuteronomy 5th chapter, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯಕ್ಕೆ ತಿರುಗಿಸೋಣ. verse 9. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 9ನೇ ವಾಕ್ಯ. Deuteronomy 5th chapter, verse 9. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 9ನೇ ವಾಕ್ಯ. It talks about ancestors' curse. ಇಲ್ಲಿ ತಲತಲಾಂತರಗಳಿಂದ ಬಂದಿರುವಂತ ಶಾಪಗಳ ಬಗ್ಗೆ ಮಾತಾಡ್ತಾ ಇದೆ. Thou shalt not bow down thyself unto them, nor serve them, for I, the Lord thy God, am a jealous God, visiting the iniquity of the fathers upon the children unto the third and fourth generation of them that hate me. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಗೊಡಿಸದವನಾದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ. Here it says, a father's iniquity, the judgment will come upon 3-4 generations. ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ತಂದೆ ಮಾಡಿರುವ ಪಾಪಕ್ಕೆ ಅದರ ತೀರ್ಪು ಆತನ 3-4 ತಲೆಗಳವರೆಗೆ ಬರ್ತಿದೆ. It is written in the Old Testament. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. And in India it is common. If something goes wrong, they'll ask the father's sin, mother's sin. ಭಾರತ ದೇಶದಲ್ಲಿ ಬಹಳ ಸಾಮಾನ್ಯವಾಗಿ ಕೇಳ್ತಾರೆ, ಏನಾದ್ರೂ ತಪ್ಪು ನಡೆದ್ರೆ ಕುಟುಂಬದಲ್ಲಿ ಅಪ್ಪನ್ ಪಾಪದ ಕಾರಣ, ಅಮ್ಮನ್ ಪಾಪದ ಕಾರಣ ಅಂತ ಹೇಳ್ತಾರೆ. No, his grandfather's sin it is. That is why it is happening to them. ಕೆಲವು ಜನರು ಹೇಳ್ತಾರೆ, ಇಲ್ಲ ತಾತ ಮಾಡಿರೋ ಪಾಪ ಆಗಿರ್ಬೇಕು, ಅದಕ್ಕೆ ಆತಗ ಆಗ್ತಾ ಇದೆ. It is written in the Old Testament. ಇದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. So the disciples of Jesus are thinking, is because of somebody's sin, this man is born blind. ಇಲ್ಲಿ ಯೇಸುವಿನ ಶಿಷ್ಯರು ಯೋಚನೆ ಮಾಡ್ತಾ ಇದ್ರು, ಯಾರೋ ಮಾಡಿರುವ ಪಾಪದ ಕಾರಣ ಈತನು ಹುಟ್ಟಿದಾಗಿಂದ ಕುರುಡನಾಗಿದ್ದ. Now listen to me. ಈ ಕಡೆ ಕೇಳ್ರಿ, Very important. ಬಹಳ ಮುಖ್ಯವಾಗಿದೆ. I get so many invitations. ನನ್ಗೆ ಬಹಳ ಜನರು ಆಮಂತ್ರಣ ಮಾಡ್ತಾರೆ. So many posters I have seen. ನಾನು ಬಹಳ ಪೋಸ್ಟರ್ ಗಳನ್ನ ನೋಡಿದ್ದೇನೆ. Come to us, will break the ancestors' curse. ಅವ್ರು ಹೇಳ್ತಾರೆ, ನಮ್ ಹತ್ರ ಬರ್ರಿ, ನಾವು ಎಲ್ಲ ತಲಾಂತರವಾದ ಶಾಪಗಳನ್ನು ಮುರಿತೇವೆ. It is not enough if you are born again. ನೀವು ಹೊಸದಾಗಿ ಹುಟ್ಟಿರುವುದು ಸಾಲದು. It is not enough if you are baptized in water. ನಿರ್ದಿಷ್ಟ ಸ್ನಾನ ಹೊಂದ್ಕೊಂಡಿರೋದು ಸಾಲದು. It is not enough if you are Holy Spirit baptized person. ಪವಿತ್ರಾತ್ಮದಿಂದ ದೀಕ್ಷಾ ಸ್ನಾನ ಹೊಂದಿರುವ ವ್ಯಕ್ತಿ ಆಗಿದ್ರೆ ಅದು ಸಾಲಲ್ಲ. It is very important you should come to our meeting. We will break the ancestors' curse. Otherwise, you will live in curse. ಅವ್ರು ಹೇಳ್ತಾರೆ ಏನಂದ್ರೆ, ನೀವು ನಮ್ ಕೂಟಕ್ಕೆ ಬರ್ಬೇಕು, ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಆವಾಗ ನಾವು ತಲತಲಾಂತರ ಬಂದಿರುವಂತ ಶಾಪಗಳನ್ನು ಮುರಿತೇವೆ. And what quotation they will give? ಅವಾಗ ಅವ್ರು ಎಂತ ವಾಕ್ಯವನ್ನು ತೋರಿಸ್ತಾರೆ? Deuteronomy 5th chapter, verse 9. ಅವ್ರು ಹೇಳ್ತಾರೆ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Deuteronomy 5:9 is in Old Testament. ಧರ್ಮೋಪದೇಶ ಕಾಂಡ 5:9ನೇ ವಾಕ್ಯ ಇದು ಹಳೆ ಒಡಂಬಡಿಕೆಯಲ್ಲಿದೆ. The New Testament, what about ancestors' curse? ಇವಾಗ ಹೊಸ ಒಡಂಬಡಿಕೆಯಲ್ಲಿ ತಲಾಂತರದಿಂದ ಬಂದಿರುವ ಶಾಪಗಳ ಬಗ್ಗೆ ಏನು? Let me show you one more scripture. ನಾವು ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. Book of Ezekiel 18th chapter, ಎಜೆಕೇಲನು 18ನೇ ಅಧ್ಯಾಯ verse 1 to 3. 1ರಿಂದ 3. Book of Ezekiel, ಎಜೆಕೇಲನು 18ನೇ ಅಧ್ಯಾಯ verse 1 to 3. 1ರಿಂದ 3. The word of the Lord came unto me again, saying, What mean ye that you use this proverb concerning the land of Israel, saying, The fathers have eaten sour grapes, and the children's teeth are set on edge. As I live, says the Lord God, you shall not have occasion any more to use this proverb in Israel. ನಾನು ಓದ್ತೇನೆ ಕೇಳ್ರಿ. ಯೆಹೋವನು ಮತ್ತೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ತಂದೆಗಳ ಹುಳಿ ದ್ರಾಕ್ಷಿಯನ್ನು ತಿಂದರು,
ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದಲ್ಲಿ ವಿಷಯವಾಗಿ ಹೇಳುವುದೇಕೆ? ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾಣೆ, ನೀವು ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನು ಎತ್ತಬೇಕಾಗುವುದಿಲ್ಲ. Hallelujah. There was one proverb in Israel. ಇಸ್ರಾಯೇಲ್ ದೇಶದಲ್ಲಿ ಒಂದು ಗಾದೆ ಇತ್ತು. Now it is not there. ಈಗ ಇಲ್ಲ. God has put a full stop for the proverb. ಆ ಗಾದೆಗೆ ದೇವರು ಅಂತ್ಯ ಮಾಡಿಕೊಟ್ಟಿದ್ದಾರೆ. What is the proverb? ಅದು ಎಂತ ಗಾದೆ? Fathers will eat sour grape, children's teeth will set on edge. ತಂದೆಯು ಹುಳಿ ದ್ರಾಕ್ಷಿಯನ್ನು ತಿಂದಾಗ ಮಕ್ಕಳ ಹಲ್ಲುಗಳು ಚಳಿತು ಹೋಗುತ್ತದೆ. I'll explain this. ನಾನು ಅರ್ಥ ಮಾಡಿಸ್ತೇನೆ, ಕೇಳಿ. If you eat something sour, curd or mango, something sour, you get the sensation in your teeth. ನೀವು ಏನಾದ್ರೂ ಹುಳಿಯಾಗಿ ತಿಂದ್ರೆ, ಬಹುಶಃ ಒಂದು ಮಾವಿನ ಹಣ್ಣಾಗಿರ್ಬೋದು ಅಥವಾ ಮೊಸರಾಗಿರ್ಬೋದು, ಆವಾಗ ನಿಮ್ ಬಾಯಿಯಲ್ಲಿ ಒಂದು ಅನಿಸಿಕೆ ಬರ್ತದೆ. That sensation, ಆ ಅನಿಸಿಕೆಯು is what it is called as setting on edge. ಅದಕ್ಕೆ ಇದು ಹಲ್ಲುಗಳು ಚಳಿತು ಹೋಗುವುದು ಅಂತ ಅರ್ಥ ಕೊಡ್ತದೆ. Sour sensation of sour. ಹುಳಿಯ ಅನಿಸಿಕೆಯು. Now we all buy grapes. ನಾವೆಲ್ಲರೂ ದ್ರಾಕ್ಷಿಯನ್ನು ಖರೀದಿ ಮಾಡ್ತೇವೆ. Sometimes we get a good grapes, we enjoy it. ಕೆಲವೊಂದ್ಸಲ ಒಳ್ಳೆ ದ್ರಾಕ್ಷಿ ಸಿಗ್ತವೆ, ಆನಂದಿಸ್ತೇವೆ. Sometimes we get sour grapes. ಕೆಲವೊಂದ್ಸಲ ಹುಳಿಯಾಗಿರುವಂತ ದ್ರಾಕ್ಷಿ ಸಿಗ್ತವೆ. When we are eating it, how our face looks? ಆ ಹುಳಿ ದ್ರಾಕ್ಷಿಯನ್ನು ತಿಂದಾಗ ನಮ್ಮ ಮುಖ ಹೆಂಗ್ ಕಾಣ್ತಿದೆ? Look at each other while eating a sour grapes, how it looks. ಹುಳಿ ದ್ರಾಕ್ಷಿ ತಿನ್ನುವಾಗ ಒಬ್ಬೊಬ್ಬರ ಮುಖವನ್ನು ನೋಡ್ರೆ ಹೆಂಗ್ ಕಾಣ್ತಿದೆ? That reaction, sensation of sour, it comes in their face. ಹುಳಿಯಾಗಿದೆ ಅಂತ ಅನಿಸಿಕೆ ಅವ್ರ ಮುಖದಲ್ಲಿ ಕಾಣಿ ಬರ್ತದೆ. Here God is telling, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, fathers will eat sour grape. ತಂದೆಗಳು ಹುಳಿ ದ್ರಾಕ್ಷಿ ತಿಂದಾಗ sensation will come on children's teeth. ಆದ್ರೆ ಅನಿಸಿಕೆ ಯಾರಿಗಾಗ್ತದೆ ಅಂದ್ರೆ ಮಕ್ಕಳಿಗೆ ಆಗ್ತದೆ. ಹುಳಿಯ ಅನಿಸಿಕೆ ಮಕ್ಕಳಿಗೆ ಆಗ್ತದೆ. If I eat, I should get it. ನಾನ್ ತಿಂದ್ರೆ ನನಗೆ ಅನಿಸ್ಬೇಕಲ್ಲ. But when I eat, my son will feel it. ನಾನ್ ತಿಂದಾಗ ನನ್ನ ಮಗನಿಗೆ ಅನಿಸ್ತದೆ. This is a proverb. ಇದು ಒಂದು ಗಾದೆ concerning ancestors' curse. ಪಿತೃಗಳ ಬಂದ ಶಾಪ ಅಂದ್ರೆ ತಲೆತಲಾಂತರದಿಂದ ಬಂದಿರುವ ಶಾಪದ ಬಗ್ಗೆ. But the good news is, ಆದ್ರೆ ಶುಭ ಸಂದೇಶ ಏನಂದ್ರೆ, the Lord is saying the time is going to come, I am going to stop it. ಕರ್ತನ್ ಹೇಳ್ತಾ ಇದ್ದಾನೆ, ಬರುವಂತ ಸಮಯದಲ್ಲಿ ಈ ಗಾದೆ ನಾನು ನಿಲ್ಲಿಸ್ತೇನೆ. It says in Kannada, it says ಜೀವದ ಮೇಲೆ ಆಣೆ. God is making a promise again. ದೇವರು ಇಲ್ಲಿ ನನ್ನ ಜೀವದ ಆಣೆ ಅಂತ ಹೇಳ್ತಾ ಇದ್ದಾರೆ, ಪ್ರಮಾಣ ಮಾಡ್ತಾ ಇದ್ದಾರೆ. Hallelujah. Hallelujah. This ancestor curse, I will put a full stop. ಈ ಪಿತೃಗಳಿಂದ ಬಂದಿರುವ ಶಾಪದ ಮೇಲೆ ನಾನು ಅಂತ್ಯವನ್ನು ಹಾಕ್ತೇನೆ, ಕೊನೆ ಹಾಕ್ತೇನೆ. How God put a full stop. ದೇವರು ಈ ಗಾದೆಗೆ ಹೇಗೆ ಕೊನೆ ಮಾಡಿದ್ರು? Turn your Bible to Gospel of John. ನಿಮ್ಮ ಸತ್ಯವೇದವನ್ನು ಯೋಹಾನನು ಬರೆದ ಸುವಾರ್ತೆಗೆ ತಿರುಗಿಸಿ. 19th chapter. ಯೋಹಾನ 19ನೇ ಅಧ್ಯಾಯ verse 28. 28ನೇ ವಾಕ್ಯ. ಯೋಹಾನ 19:28. John 19:28. ಇದಾದ ಮೇಲೆ ಏಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. Hallelujah. Hallelujah. Here Jesus says, I thirst. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ. One of the 7 words on Good Friday we use it. ಶುಭ ಶುಕ್ರವಾರದಲ್ಲಿ 7 ಮಾತುಗಳನ್ನು ಸಾರ್ತಾರೆ, ಅದರಲ್ಲಿ ಇದು ಒಂದು ಮಾತಾಗಿದೆ. Why Jesus said I thirst? ಯಾಕೆ ಯೇಸು ಸ್ವಾಮಿ ಹೇಳಿದ್ರು ನನಗೆ ನೀರಡಿಕೆ ಆಗಿದೆ ಅಂತ? After this, Jesus, knowing that all things were now accomplished, that the scripture might be fulfilled, says, I thirst. ಯೇಸು ಸ್ವಾಮಿ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ಹೇಳ್ತಾ ಇದ್ರು, ನನಗೆ ನೀರಡಿಕೆ ಆಗಿದೆ. I need your attention. ನಿಮ್ ಗಮನ ಈ ಕಡೆ ಬೇಕು. When Jesus died on the cross, he had an agenda to accomplish. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಾಗ ಆತನು ಒಂದು ಉದ್ದೇಶವನ್ನು ಪೂರ್ತಿ ಮಾಡಬೇಕಾಗಿತ್ತು. He wants to do so many things on the cross. ಶಿಲುಬೆ ಮೇಲೆ ಇಷ್ಟೊಂದು ಕಾರ್ಯಗಳನ್ನು ಮಾಡಿ ಮುಗಿಸಬೇಕಾಗಿತ್ತು. Number 1, number 2, number 3, number 4. ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ ಅಂತ. Now all things are accomplished. ಇಲ್ಲಿ ಆತನು ಮಾಡಬೇಕಾಗಿರೋ ಎಲ್ಲಾ ಕಾರ್ಯಗಳನ್ನು Only one is left. ಒಂದೇ ಉಳಿದಿತ್ತು. Then he said, I thirst. ಅದಕ್ಕಾಗಿ ಯೇಸು ಹೇಳ್ತಾನೆ, ನನಗೆ ನೀರಡಿಕೆ ಆಗಿದೆ. What all he accomplished? ಏನೆಲ್ಲ ಮಾಡಿ ಮುಗಿಸಿದ? He took my sin, your sin on himself.
ನನ್ನ ಪಾಪ ನಿಮ್ಮ ಪಾಪ ತನ್ನ ದೇಹದ ಮೇಲೆ ಹೊತ್ಕೊಂಡ. He who knew no sin has become a sin for us. ಪಾಪವನ್ನು ಅರಿಯದಾತನು ನಮಗಾಗಿ ಶಿಲುಬೆ ಮೇಲೆ ಪಾಪ ಆದನು. And he made us the righteousness of God. ನಮ್ಮನ್ನು ಯೇಸು ಕ್ರಿಸ್ತ ನೀತಿವಂತಿಕೆ ಆಗಿ ಮಾಡಿದನು. Peter says he carried our sins in his own body. ಪೇತ್ರನು ಹೇಳ್ತಾನೆ ನಮ್ಮ ಪಾಪಗಳನ್ನು ತನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡನು. We can live a righteous life. ನಾವು ನೀತಿವಂತ ಜೀವನ ಜೀವಿಸುವುದಕ್ಕೆ. Number one, sin, he took it and made us righteous. ಮೊದಲನೇದಾಗಿ ಪಾಪ ತೆಗೆದು ಹಾಕಿ ನೀತಿವಂತರಾಗಿ ಮಾಡಿಸಿದ. Then he took our sickness on the cross. ಎರಡನೇದಾಗಿ ನಮ್ಮ ರೋಗಗಳನ್ನು ಕಾಯಿಲೆಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡ. By his stripes we are healed. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. They put a crown of thorns on his head. ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ರು. In book of Galatians, Paul says he became a curse by hanging on a cross. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಹೇಳ್ತಾನೆ ಆತನು ಶಿಲುಬೆ ಮೇಲೆ ಸಾಯುವುದರ ಮೂಲಕ ಆತನೇ ಶಾಪ ಆದನು. Thorns and thistles signify curse. ಅಲ್ಲಿ ಮುಳ್ಳುಗಳು ಶಾಪವನ್ನು ಸೂಚಿಸ್ತವೆ. Hardship, poverty. ಬಡತನ, ಕಷ್ಟ, ಸಂಕಷ್ಟಗಳು. He took it on himself. ಅದೆಲ್ಲ ಆತನು ತನ್ನ ಮೇಲೆ ಹೊತ್ಕೊಂಡ. We can have blessings. ನಾವು ಆಶೀರ್ವಾದ ಹೊಂದ್ಕೊಳ್ಳುವಂತೆ. He became poor to make us rich. ನಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕಾಗಿ ಆತನೇ ಬಡವನಾದ. Some people tell what to do, brother. It is written. Some people, it is written in their head. Some people will be born rich, they will die rich. Some people will be born poor, they will die poor. ಕೆಲವು ಜನರು ಹೇಳ್ತಾರೆ ಇಲ್ಲ ಸಹೋದರರೇ, ಅವರ ಹಣೆ ಬರದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಅವರು ಶ್ರೀಮಂತರಾಗಿ ಹುಟ್ಟುತ್ತಾರೆ, ಶ್ರೀಮಂತರಾಗಿ ಸಾಯ್ತಾರೆ, ಬಡವರಾಗಿ ಹುಟ್ಟುತ್ತಾರೆ, ಬಡವರಾಗಿ ಸಾಯ್ತಾರೆ. No, it is not written on your head. ನಿಮ್ಮ ಹಣೆ ಬರದಲ್ಲಿ ಬರೆಯಲ್ಪಟ್ಟಿಲ್ಲ. It is written on his head. ಆತನ ತಲೆಯ ಮೇಲೆ ಬರೆಯಲ್ಪಟ್ಟಿತ್ತು. He become poor, you are rich. ಆತನು ಬಡವನಾದನು, ನೀವು ಶ್ರೀಮಂತರಾಗುವ. Hallelujah. Hallelujah. Sin he dealt. ಪಾಪವನ್ನು ನೋಡ್ಕೊಂಡ. Sickness he dealt. ರೋಗವನ್ನು ನೋಡ್ಕೊಂಡ. Curses he dealt. ಶಾಪಗಳನ್ನು ನೋಡ್ಕೊಂಡ. Poverty he dealt. ಬಡತನ ನೋಡ್ಕೊಂಡ. Now everything is over. ಈಗ ಎಲ್ಲ ಕೆಲಸ ಮುಗ್ದು Only one is left. ಒಂದೇ ಉಳಿದಿತ್ತು. What is one is left? ಯಾವುದು ಉಳಿದಿರುವಂತ ಕೆಲಸ? Generation curse is left. ಪಿತೃಗಳಿಂದ ಬಂದಿರುವ ಶಾಪ. Ezekiel 18th chapter verse 2 is left. ಎಜ್ಕೇಲನು 18ನೇ ಅಧ್ಯಾಯ 2ನೇ ವಾಕ್ಯ ಉಳಿದಿತ್ತು. That scripture must be fulfilled now. ಆ ವಾಕ್ಯ ಇವಾಗ ಪೂರ್ತಿ ಆಗ್ಬೇಕಾಗಿತ್ತು. For that purpose he said, I thirst. ಆದ ಕಾರಣದಿಂದಲೇ ಯೇಸು ಸ್ವಾಮಿ ಹೇಳಿದ್ರು ನನಗೆ ನೀರಡಿಕೆಯಾಗಿದೆ. He didn't ask for water. He wants to accomplish the plan of God. He wants to fulfill the promise of God on the cross. ಯೇಸು ಸ್ವಾಮಿ ನೀರಿಗಾಗಿ ಕೇಳಲಿಲ್ಲ, ಆದ್ರೆ ಆತನು ದೇವರ ಉದ್ದೇಶವನ್ನು ಆ ಕೆಲಸವನ್ನು ಶಿಲುಬೆ ಮೇಲೆ ಪೂರ್ತಿ ಮಾಡಬೇಕು ಅಂತ ಬಯಸಿದ. John 19th chapter ಯೋಹಾನ 19ನೇ ಅಧ್ಯಾಯ verse 29. Now there was set a vessel full of vinegar, and they filled a sponge with vinegar and put it upon hyssop and put it to his mouth. When Jesus therefore had received the vinegar, he said, It is finished. And he bowed his head and gave up the ghost. 29ನೇ ವಾಕ್ಯದಿಂದ ಓದ್ಕೊಳ್ಳೋಣ. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಏಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. Hallelujah. Hallelujah. So Jesus went to cross with an agenda. ಏಸು ಸ್ವಾಮಿ ಶಿಲುಬೆಗೆ ಒಂದು ಉದ್ದೇಶದಿಂದ ಹೋಗಿದ್ರು, ಒಂದು ಗುರಿ ಇಟ್ಕೊಂಡು ಹೋಗಿದ್ರು. Number one, sin, he finished it. ಮೊದಲನೇದಾಗಿ ಪಾಪ ಮುಗಿಸಿ ಹಾಕಿದ್ರು. Then poverty, he finished it. ಬಡತನ ಮುಗಿಸಿ ಹಾಕಿದ್ರು. Sickness, he finished it. ರೋಗ ಮುಗಿಸಿ ಹಾಕಿದ್ರು. Every work he finished. ಪ್ರತಿಯೊಂದು ಕಾರ್ಯ ಮುಗಿಸಿ Only ಹಾಕಿದ್ರು. one was left. ಒಂದೇ ಉಳಿದಿತ್ತು. That is ancestors' curse. ಅದು ಪಿತೃಗಳಿಂದ ಬಂದಿರುವಂತ ಶಾಪ. To accomplish the scripture, very clearly it says, to accomplish what is written in Ezekiel 18th chapter, he said, I thirst. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಶಾಸ್ತ್ರದಲ್ಲಿ ಬರೆದಿರುವುದು ನೆರವೇರಿಸುವುದಕ್ಕೆ, ಅಂದ್ರೆ ಎಹೆಜ್ಕೇಲನು 18ನೇ ಅಧ್ಯಾಯವನ್ನು ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಹೇಳಿದನು, ನನಗೆ ನೀರಡಿಕೆ ಆಗಿದೆ. Why Jesus said, I thirst? ಯಾಕೆ ಈ ಸ್ವಾಮಿ ಹೇಳಿದ್ರು ನನಗೆ ನೀರಡಿಕೆ ಆಗಿದೆ ಅಂತ? He would have died without drinking only. ಈ ಸ್ವಾಮಿ ಆ ಹುಳಿರಸ ಕುಡಿಯದೆ ಸಾಯ್ಬೋದಾಗಿತ್ತಲ್ಲ. But he want to accomplish what is written in the scripture.
ಆದ್ರೆ ವಾಕ್ಯದಲ್ಲಿ ಬರೆದಿರುವುದು ನೆರವೇರಿಸುವುದಕ್ಕೆ ಆತನ ಮಾಡಿದ. What did they give him? ಅವರು ಆತನಿಗೆ ಏನ್ ಕೊಟ್ರು? Vinegar. ಹುಳಿರಸ ಕೊಟ್ರು. After receiving, he said, "It is finished." ಹುಳಿ ರಸವನ್ನು ಸ್ವೀಕಾರ ಮಾಡಿಕೊಂಡ ಮೇಲೆ ಯೇಸುಸ್ವಾಮಿ ಹೇಳ್ತಾರೆ, ಅದು ತೀರಿತು. It is finished. ತೀರಿತು. What is finished? ಏನ್ ತೀರಿತು? Every curse which comes from the ancestor is finished. ಪಿತೃಗಳಿಂದ ಅಂದ್ರೆ ತಲೆ ತಲಾಂತರವಾಗಿ ಬಂದಿರುವಂತ ಪ್ರತಿಯೊಂದು ಶಾಪವು ತೀರಿತು, ಮುಗ್ದೋಯ್ತು. This medical science, they call it as a genetical disease. It comes from the parents. ವೈದ್ಯಕೀಯದಲ್ಲಿ ಇದಕ್ಕೆ ಜೆನೆಟಿಕಲ್ ಅಂದ್ರೆ ಪಿತೃಗಳಿಂದ ಬಂದಿರುವಂತ ಅಥವಾ ಅಪ್ಪ ಅಮ್ಮಯಿಂದ ಬಂದಿರುವಂತ ಕಾಯಿಲೆ ಅಂತ ಕರೀತಾರೆ. Doctors will ask, what about your father? He got this disease. Your grandfather? Anybody had a disease in your family? ಡಾಕ್ಟರ್ಗಳು ಕೇಳ್ತಾರೆ, ಮನೆಯಲ್ಲಿ ನಿಮ್ಮ ಅಪ್ಪನ್ಗೆ ತಾತನ್ಗೆ ಇಂತ ರೋಗ ಇತ್ತ ಮೊದಲು? So if grandfather has a heart attack, it will come to father, it will come to son, it will go to grandson also. ತಾತನಿಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ತಂದೆಗೆ ಬರ್ತದೆ, ಮಗನಿಗೆ ಬರ್ತದೆ, ಮತ್ತೆ ಮೊಮ್ಮಗನಿಗೆ ಬರ್ತದೆ. If somebody has diabetic patients, sugar is there in the blood, it will run in the whole family. ಮನೆಯಲ್ಲಿ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ಆ ಕುಟುಂಬದಲ್ಲಿ ಆ ಕಾಯಿಲೆ ಮುಂದೆ ಹೋಗ್ತಾನೆ ಹೋಗ್ತದೆ. Some Christians are very proud. They accept the fact that we have it. ಕೆಲವೊಬ್ಬ ಕ್ರೈಸ್ತರು ಬಹಳ ಅಹಂಕಾರದಿಂದ ಗರ್ವದಿಂದ ಹೇಳ್ತಾರೆ ಏನಂದ್ರೆ ನಮ್ಗೆ ಇದೆ ಅಂತ. No friend, no. ಇಲ್ಲ ಸ್ನೇಹಿತರೆ, every curse, every ancestor curse, Jesus has finished it on the cross. ಪ್ರತಿಯೊಂದು ಶಾಪವನ್ನು, ಪ್ರತಿಯೊಂದು ಪಿತೃಗಳಿಂದ ತಂದೆ ತಾಯಂದಿರ ಬಂದಿರುವಂತ ಶಾಪಗಳನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಮುಗಿಸಿ ಹಾಕಿದ್ದಾನೆ. Your father's sickness cannot come on you. ನಿಮ್ಮ ತಂದೆಯ ರೋಗವು ನಿಮ್ಮ ಮೇಲೆ ಬರಕ್ಕೆ ಆಗಲ್ಲ. It cannot come. ಬರುವುದೇ ಇಲ್ಲ. Why? ಯಾಕೆ? Jesus finished it on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಆ ಶಾಪವನ್ನು ಮುಗಿಸಿ ಹಾಕಿದ್ದಾನೆ. Jesus Christ did excellent work on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾನೆ. Because he finished everything, ಎಲ್ಲವನ್ನು ಮಾಡಿ ಮುಗಿಸಿರುವ ಕಾರಣ no need for you to go to anybody and give your head for breaking the curse. ನೀವು ಯಾರೋ ಹತ್ರ ಹೋಗ್ಬಿಟ್ಟು ಶಾಪಗಳನ್ನು ಮುರಿಯುವುದಕ್ಕಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದೇ ಬೇಕಾಗಿಲ್ಲ. You shall know the truth. Truth will set you free. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡಿಸುವುದು. What Jesus has finished. ಯೇಸು ಸ್ವಾಮಿ ಎಂತ ಕಾರ್ಯ ಮಾಡಿ ಮುಗಿಸಿದ? One Bible dictionary says, ಒಂದು ಬೈಬಲ್ ಡಿಕ್ಷನರಿ ಹೇಳ್ತಿದೆ, finished means ತೀರಿತು ಅಂದ್ರೆ Christ satisfied God's judgment by paying for all God's elect. ದೇವರು ಆರಿಸಿಕೊಂಡಿರುವಂತ ಜನರಿಗಾಗಿ ಕ್ರಿಸ್ತನು ದೇವರ ತೀರ್ಪನ್ನು ಸ್ವೀಕಾರ ಮಾಡಿಕೊಂಡು ಅವರಿಗಾಗಿ ಬೆಲೆಯನ್ನು ಕಟ್ಟಿದನು. He satisfied God itself by paying price for you and me. ಅದರ ಅರ್ಥ ಏನಂದ್ರೆ ನಿಮಗಾಗಿ ನಮಗಾಗಿ ಬೆಲೆಯನ್ನು ಕಟ್ಟುವುದರ ಮೂಲಕ ದೇವರನ್ನು ತೃಪ್ತಿ ಮಾಡಿಸಿದನು. Our sins are finished on the cross. ನಮ್ಮ ಪಾಪಗಳು ಶಿಲುಬೆಯ ಮೇಲೆ ಮುಗ್ದು ಹೋಗಿವೆ. So God says, I will not remember your sin anymore. ಅದಕ್ಕಾಗಿ ದೇವರು ಹೇಳ್ತಾರೆ, ನಾನು ನಿಮ್ಮ ಪಾಪವನ್ನು ಎಂದಿಗೂ I will not condemn you anymore. ಎಂದಿಗೂ ನಿಮ್ಮನ್ನು ಖಂಡಿಸುವುದಿಲ್ಲ. You know why? ಯಾಕೆ ಗೊತ್ತಾ? Jesus paid the price. ಯೇಸು ಸ್ವಾಮಿ ಬೆಲೆಯನ್ನು ಕಟ್ಟಿದನು. Many parents, I tell you, ಎಷ್ಟೊಂದು ತಂದೆ ತಾಯಂದಿರಿದ್ದಾರೆ, ನನಗೆ ಹೇಳ್ತೇನೆ, if your son commits a mistake, ನಿಮ್ಮ ಮಗ ತಪ್ಪು ಮಾಡಿದ್ರೆ how many times you will punish him? ಎಷ್ಟು ಸಲ ಶಿಕ್ಷೆ ಕೊಡ್ತೀರಾ? Only once. ಒಂದೇ ಸಲ ಶಿಕ್ಷೆ ಕೊಡ್ತೀರಾ? Or second time, third time, every time you remember you will punish him? ಎರಡನೇ ಸಲ, ಮೂರನೇ ಸಲ ಅಥವಾ ಯಾವಾಗ ನೆನಪು ಬರ್ತದೆ ಶಿಕ್ಷೆ ಕೊಡ್ತೀರಾ ನೀವು? For sin, punishment is needed. It can be done only once and it is already paid. ಪಾಪಕ್ಕೆ ಶಿಕ್ಷೆ ಆಗ್ಬೇಕು, ಆ ಶಿಕ್ಷೆ ಒಂದೇ ಸಲ ಆಗ್ಬೋದು, ಅದು ಯೇಸುವಿನ ಮೇಲೆ ಆಗಿ ಹೋಗಿದೆ. If you punish somebody again and again for the same mistake, then you are not a good father. ಪದೇ ಪದೇ ಮತ್ತೆ ಮತ್ತೆ ಅದೇ ತಪ್ಪಿಗಾಗಿ ಶಿಕ್ಷೆ ಕೊಡ್ತಾನೆ ಹೋದ್ರೆ ನೀವು ಒಳ್ಳೆ ತಂದೆ ಆಗುವುದಿಲ್ಲ. For all our sins, ನಮ್ಮೆಲ್ಲರ ಪಾಪಗಳಿಗಾಗಿ, past sin, present sin and future sin, Jesus took the punishment on the cross. ಹಿಂದೆ ಮಾಡಿರುವಂತ ಪಾಪ, ಇವತ್ತಿನ ಪಾಪ, ನಾಳೆಯ ಪಾಪಗಳಿಗಾಗಿ ಯೇಸು ಸ್ವಾಮಿ ನಮ್ಮ ಶಿಕ್ಷೆಯನ್ನು ಶಿಲುಬೆ ಮೇಲೆ ತಗೊಂಡು ಬಿಟ್ಟನು. He satisfied God's judgment. ದೇವರ ತೀರ್ಪನ್ನು ಆತನು ತೃಪ್ತಿ ಮಾಡಿಬಿಟ್ಟನು. He paid the price for you and me. ನಿಮಗಾಗಿ ನಮಗಾಗಿ ಬೆಲೆಯನ್ನು ಕಟ್ಟಿಬಿಟ್ಟನು. That is why New Covenant, God says,
I will not remember your sins anymore. ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ ಏನಂದ್ರೆ ನಾನು ನಿಮ್ಮ ಪಾಪಗಳನ್ನು ಎಂದಿಗೂ ನೆನಪಿಟ್ಕೊಳ್ಳುವುದಿಲ್ಲ. I will not be angry with you. ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. I will not condemn you. ನಿಮ್ಮನ್ನು ಖಂಡಿಸುವುದಿಲ್ಲ. But what about my sin, brother? ಆದ್ರೆ ನನ್ನ ಪಾಪದ ಬಗ್ಗೆ ಏನ್ ಸಹೋದರ? Next week I'll teach you. ಅದನ್ನು ಮುಂದಿನ ವಾರ ಕಲಿಸ್ತೇನೆ. Shall we close our eyes? ನಮ್ಮ ಕಣ್ಗಳನ್ನು ಮುಚ್ಕೊಳ್ಳೋಣ. We will pray. ಪ್ರಾರ್ಥನೆ ಮಾಡ್ಕೊಳ್ಳೋಣ. Father, in the name of Jesus, ತಂದೆಯೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ I pray for everyone here. ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. Every ancestor's curse I declare it is finished on the cross. ಪ್ರತಿಯೊಂದು ಪಿತೃಗಳಿಂದ ಬಂದಿರುವಂತ ಶಾಪವನ್ನು ನಾನು ಘೋಷಿಸ್ತೇನೆ, ಶಿಲುಬೆ ಮೇಲೆ ಅದು ತೀರಿತು, ಮುಗಿದೋಗಿದೆ. Their sickness is finished on the cross. ಅವರ ರೋಗಗಳು ಶಿಲುಬೆ ಮೇಲೆ ಮುಗ್ದೋಗಿದೆ. Their poverty is finished on the cross. ಅವರ ಬಡತನವು ಶಿಲುಬೆ ಮೇಲೆ ತೀರಿದೆ. Their curses are finished on the cross. ಅವರ ಶಾಪಗಳು ಶಿಲುಬೆ ಮೇಲೆ ತೀರಿ ಹೋಗಿದೆ. Let them walk in righteousness. ಅವರು ನೀತಿವಂತಿಕೆಯಲ್ಲಿ ನಡೆಯಲಿ. Let them walk in health and prosperity. ಆರೋಗ್ಯದಲ್ಲಿಯೂ ಅಭಿವೃದ್ಧಿಯಲ್ಲಿಯೂ ನಡೆಯಲಿ. Let them walk like a children of God. ದೇವರ ಮಕ್ಕಳಾಗಿ ನಡೆಯಲಿ. Let them enjoy the righteousness given by God. ದೇವರಿಂದ ಕೊಡಲ್ಪಟ್ಟ ನೀತಿವಂತಿಕೆಯನ್ನು ಆನಂದಿಸಲಿ. Every child of yours will come before your presence without fear, without guilt and without condemnation. ನಿನ್ನ ಪ್ರತಿಯೊಂದು ಮಕ್ಕಳು ಅವರು ಯಾವುದೇ ಭಯ, ಕೀಳು ಮನೋಭಾವನೆ, ಖಂಡನೆ ಯಾವುದೇ ಇಲ್ಲದೆ ಅವರು ನಿನ್ನ ಮುಂದೆ ಬರುವಂತೆ. In Jesus' name we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. Father, we also pray all the offering what they have, their tithes we have, it will be blessed in Jesus' name. ತಂದೆ, ನಾವು ಪ್ರಾರ್ಥಿಸುತ್ತೇವೆ ಅವರಲ್ಲಿರುವಂತ ಕಾಣಿಕೆಗಳು, ದಶಾಂಶಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ. The salary what they have, let the hand of God touch it. ಅವರ ಹತ್ರ ಇರುವಂತ ದಶಾಂಶವನ್ನು ಕರ್ತನ ಹಸ್ತವು ಮುಟ್ಟಲಿ. Blessed and multiplied. ಅದು ಆಶೀರ್ವದಿಸಲ್ಪಟ್ಟು ಗುಣಿಸಲಿ. All the needs will be met according to your riches and glory. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಎಲ್ಲಾ ಬೇಡಿಕೆಗಳು ಪೂರೈಸಲ್ಪಡಲಿ. Devourer is rebuked in the name of Jesus. ನುಂಗುವಾತನು ಯೇಸು ಕ್ರಿಸ್ತನ ಹೆಸರಲ್ಲಿ ಗದರಿಸಲ್ಪಟ್ಟಿದ್ದಾನೆ. No medical bills in the name of Jesus. ಯಾವುದೇ ವೈದ್ಯಕೀಯ ಖರ್ಚುಗಳು ಇರುವುದಿಲ್ಲ ಯೇಸುವಿನ ಹೆಸರಿನಲ್ಲಿ. There shall be a ಹೆಸರಿನಲ್ಲಿ. blessing for all nations. ಅವರು ಅನೇಕ ದೇಶಗಳಿಗೆ ಆಶೀರ್ವಾದವಾಗಿರ್ತಾರೆ. Cover everyone with the precious blood of Jesus Christ. ಎಲ್ಲರನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ಮುದ್ರೆ ಅಂತ ತರ್ತೇವೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. May the grace of our Lord Jesus Christ, love of the Father and the sweet fellowship of the Holy Spirit be with us now and forever. Amen. Amen.